ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಬಿ ಯೂಟ್ಯೂಬ್ ಚಾನಲ್. ನನ್ನ ಮಗಳಿಗೆ ಬೇಬಿ ಕೇರ್ ಬ್ಯಾಗ್ನ ಆರ್ಡ್ರ್ ಮಾಡಿದ್ದೆ. ಸೊ ಅದು ಬಂದಿತ್ತು. ಹೆಂಗೆ ಬರುತ್ತೋ ಏನೋ ಅನ್ನೋದೇ ಸ್ವಲ್ಪ ಇದಾಗಿತ್ತು. ಮೀಶೋಲಂತೂ ಅಫ್ಕೋರ್ಸ್ ಚೆನ್ನಾಗಿ ತೋರಿಸೇ ಇರ್ತಾರೆ. ಸೊ ಹಂಗಾಗಿ ಮೀಶೋಯಿಂದ ಕಾಲ್ ಬಂದಾಗ ಹೋದೆ ಕೆಳಗಡೆ. ಆವಾಗ ಆರ್ಡ್ರ್ ಕಾಯ್ತಾಯಿದ್ರು. ಸೊ ಏನಿದೆ ನೋಡೋಣ ಅಂತೇಳ್ಬಿಟ್ಟು ಹೆಂಗೂ ಅದು ಆರ್ಡ್ರ್ ಮಾಡಿದ್ನೆಲ್ಲ ಬಂದಿದೆ ಅಂದ್ಕೊಂಡು ತೊಗೊಂಡು ಬಂದೆ. ಇದು ನನಗೆ 271 ರುಪೀಸ್ಗೆ ರಿಸೀವ್ ಆಗಿದೆ. ಇದು ನೋಡಿ, ಓಪನ್ ಮಾಡ್ತೀನಿ ಹೆಂಗಿದೆ ಅಂಥೇಳಿ. ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀವಲ್ಲ, ಸೊ ಎತ್ಕೊಂಡು ತುಂಬ ಕೈಯೆಲ್ಲ ನೋವ್ತಾ ಇತ್ತು. ಸೊ ಸೊಂಟದ ಮೇಲೆ ಎಲ್ಲ ಎತ್ಕೊಳ್ಳೋಕ್ಕಾಗಲ್ಲ ಅಲ್ಲ ಅವಳಿಗೆ, ಇನ್ನು ಚಿಕ್ಕವಳು. ಹಾಗಾಗಿ ಅವಳು ಕಂಫರ್ಟೇಬಲ್ ಆಗಿರಲಿ, ನಾವು ಕಂಫರ್ಟೇಬಲ್ ಆಗಿ ಇರಲಿ ಅಂತ ಹೇಳ್ಬಿಟ್ಟು ಇದು ತರಿಸಿದ್ದೀನಿ. ಅದು ಹೆಂಗೆ ಏನು ಸೆಟ್ ಮಾಡೋದು ಅಂತೆಲ್ಲ ಅದರಲ್ಲೇ ಕೊಟ್ಟಿದ್ದಾರೆ. ಅದರಲ್ಲಿ ಒನ್ ಟೈಮ್ ನೋಡಿಕೊಂಡೆ. ಫಸ್ಟು ಓಪನ್ ಮಾಡಿದ ತಕ್ಷಣ ಒಂಥರ ಕನ್ಫ್ಯೂಸ್ ಆಗಿಬಿಟ್ಟೆ. ಅಷ್ಟೊಂದೆಲ್ಲ ಕೊಟ್ಬಿಟ್ಟಿದ್ರೆ ಇದು ಹೆಂಗಪ್ಪ ಇದು ಮಾಡೋದು ಅಂತೇಳ್ಬಿಟ್ಟು ಆಮೇಲೆ ಅದ್ರಲ್ಲಿ ನೋಡಿದೆ, ಆವಾಗ ಗೊತ್ತಾಯಿತು. ಸೊ ಹಾಕ್ಕೊಂಡು ನೋಡಿದೆ, ತುಂಬ ಚೆನ್ನಾಗಿ ಸೆಟ್ಟಾಗಿದ್ಲು. ಅದಕ್ಕೆ ತುಂಬ ಚೆನ್ನಾಗಿದೆ. ಮುಂದೆ ಎಲ್ಲ ನೋಡಿ ಪಾಕೆಟು ಎಲ್ಲ ಇದೆ. ಸೊ ಆ ಥರ ಹಾಕ್ಕೊಂಡು ಅಲ್ಲಿ ಅವಳನ್ನ ಕೂರಿಸ್ಕೊಂಡು ಆರಾಮಾಗಿ ಹೋಗ್ಬೋದು, ಓಡಾಡ್ಬೋದು. ನನಗಂತೂ ಸೊಂಟದ ಮೇಲೆ ಎತ್ಕೊ ಅಂದ್ರೇ ತುಂಬ ಇರಿಟೇಟ್ ಆಗೋಗ್ಬಿಡೋದು. ಯಾಕಂದರೆ ಕೈಯೆಲ್ಲ ತುಂಬ ನೋವೋದು ಅವಳನ್ನ ಎತ್ಕೊಂಡು ಆ ಕಡೆ ಈ ಕಡೆ ಹಿಂಗೆ ಇಟ್ಕೊಳ್ಳೋದು ಹಂಗೆ ಇಟ್ಕೊಳ್ಳೋದು. ಸೊ ಈ ಉರಿ ಬಿಸಿಲಲ್ಲಿ ಅವಳು ಟೋಪಿ ಮತ್ತು ಅವಳಿಗೆ ತುಂಬ ಗಟ್ಟಿಯಾಗಿರೋ ಬಟ್ಟೆ ಎಲ್ಲ ಹಾಕಿದ್ರೆ ಅವಳಿಗೆ ಇರಿಟೇಟ್ ಆಗುತ್ತಲ್ಲ. ಸೊ ಈ ಬ್ಯಾಗ್ ತೊಗೊಂಡು ತುಂಬ ಯೂಸ್ಫುಲ್ಲೇ ಆಯಿತು. ಹೇಗೆ ಅಂದರೆ ಇವಳನ್ನ ಈ ಥರ ನೇತು ಹಾಕ್ಕೊಂಡು ಮುಂದೆ ಆದರೂ ನೇತು ಹಾಕ್ಕೋಬೋದು, ಹಿಂದೆ ಆದರೂ ನೇತು ಹಾಕ್ಕೋಬೋದು. ಅವಳನ್ನ ಹಿಂದೆ ಅಂತೂ ನೇತು ಹಾಕೋಕೆ ನನಗಂತೂ ಇಷ್ಟ ಇಲ್ಲ. ಸೊ ಅವಳು ನನ್ನ ಮುಂದೆನೇ ಇರಬೇಕು, ನಾನು ಮುಂದೆನೇ ನೇತು ಹಾಕ್ಕೊಳ್ಳೋದು. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ. ಅವಳನ್ನ ಮುಂದೆ ನೇತು ಹಾಕ್ಕೊಂಡು ಕೊಡೆ ಇಟ್ಕೊಂಡು ಹೋದರೆ ಬಿಸಿಲು ತಾಕಲ್ಲ, ಏನೂ ಇಲ್ಲ. ಛತ್ರಿ ಇಟ್ಕೊಂಡು ಕೊಡೆ ಇಟ್ಕೊಂಡು ಹೋದರೆ ಆರಾಮ್ ಬಿಸಿಲು ಅವಳಿಗೆ ಇದಾಗಲ್ಲ. ಅವಳು ಆರಾಮಾಗಿ ಅಲ್ಲಿ ಕೂತ್ಕೊಂಡಿರ್ತಾಳೆ, ನಾನು ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಇಲ್ಲಿ ಕೈ ನೋವಿದ್ರೆ ಅಲ್ಲಿ ಎತ್ಕೊಳ್ಳೋದು, ಅಲ್ಲಿ ಕೈ ನೋವಿದ್ರೆ ಇಲ್ಲಿ ಎತ್ಕೊಳ್ಳೋದು, ಅದು ಕೂಡ ಏನೂ ತಲೆನೋವು ಏನಿರಲ್ಲ. ಸೊ ಹಾಗಾಗಿ ಈ ಥರದ್ದೇ ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟೊತ್ತು ನನ್ನ ಪುಟ್ಟ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.